ಮೊದಲಿಗೆ ಡಿ.ಕೆ. ಶಿವಕುಮಾರ್ಗೆ ಸಂಬಂಧಪಟ್ಟ ಸುದ್ದಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಸುದ್ದಿ. ಕೆ.ಎನ್. ರಾಜಣ್ಣ ಅಬ್ಬರಿಸಿದರು. ಏನ್ರಿ ಎರಡೆರಡು ಯಾಕೆ ಮಾಡಬೇಕು, ಅವ್ರು ಹೇಳಿಲ್ವಾ ಲೋಕಸಭಾ ಚುನಾವಣೆ ನಂತರ ಬದಲು ಮಾಡ್ತೀವಿ ಅಂತೇಳಿ. ನನಗೆ ಕೊಡಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಬಿಡ್ತೀನಿ ನಾನು ಮಂತ್ರಿಗಿರಿ, ಒಬ್ಬೊಬ್ರಿಗೆ ಎರಡೆರಡು ಯಾಕೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಇಲ್ಲ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೊಂದು ಕಡೆ ಇಡೀ ಪಾಳ್ಯ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಬೇಕು ಅಂತೇಳಿ. ಸತೀಶ್ ಅವರು ಹೋದರು, ರಾಜಣ್ಣ ಹೋದರು, ಇನ್ನೇನು ಬದಲಾಗ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲಿ ದೊಡ್ಡಣ್ಣ ಒಬ್ಬರು ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ. ಏನಪ್ಪ ನಿಮ್ಮದು ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಮ್ಗೆ ಕೊಡ್ಬಿಡಬೇಕು, ನಾವು ಕೆಲಸ ಮಾಡಿಲ್ವಾ ಮತ್ತೊಂದು ಓಕೆ ಸರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಮ್ಗೆ ಕೊಡುವ. ಹೌದಾ ಸರ್, ಖುಷಿ ಆಗ್ಬಿಟ್ರಿ ಇವರೆಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನ ಡಿ.ಕೆ. ಕೊಡಬೇಕಂತೆ, ಏನು ಮಾಡ್ತೀರಿ? ಅರೇ ಬಾಪ್ರೆ, ಹಿಂಗಾಕತ್ತೆ. ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೆಂಗೆ ಈ ಬಿ ಜೆ ಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅವಕಾಶ ಇದೆ. ಯಾವಾಗ ಅವರಿಗೆ ಶೋಕಾಸ್ ನೋಟಿಸ್ ಬಂದು ಸೈಲೆಂಟ್ ಆಗಿಬಿಟ್ರು, ಹಾಗೇನೆ ಯಾರು ವಿರೋಧಿ ಪಾಳ ಅಂತಿತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿ.ಕೆ. ಶಿವಕುಮಾರನ್ನು ಕಟ್ಟಿ ಹಾಕಬೇಕು ಅಂತಿದ್ರು, ಈಗ ಸ್ವತಃ ಕೈ ಕಟ್ಕೊಂಡು ವಾಪಸ್ ಬಂದಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕನಕಪುರ ಬಂಡೆಯ ಒಂದೇ ಗುಟ್ಟೂರು, ಕನಸು ಕಾಣೋದನ್ನೇ ಬಿಟ್ಟಿತ್ತು ಟಗರು. ಅಬ್ಬರ ಒಂದೇ ಪಕ್ಷದಲ್ಲಿದ್ದರೂ ವಿರೋಧಿಗಳ ಅಬ್ಬರ. ಕೆ.ಎನ್. ರಾಜಣ್ಣ ಅಂತೂ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗುತ್ತೆ ಅಂತ ಅಬ್ಬರಿಸಿತ್ತು. ಇವತ್ತು ಕೂಡ ಮಂತ್ರಿಗಿರಿ ಬಿಡ್ತೀನಿ, ಡಿ.ಕೆ.ಶಿ ಕುರ್ಚಿ ಕೊಡಿಸಿ ಅಂತ ಅಬ್ಬರಿಸಿ ಬಿಟ್ಟಿದ್ರು. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಬಂಡೆ ಅಬ್ಬರ ಆದ್ರೂ ಸುಮ್ನಾಗ್ತಿಲ್ಲ ಸಾಹುಕಾರ. ಡಿ.ಕೆ. ಶಿವಕುಮಾರ್ ಸಿಡಿದೆದ್ದಿದ್ದಾರೆ ಅಂದ್ರೆ ಶತ್ರು ಪಾಳ್ಯಕ್ಕೆ ಯಾವುದೋ ಸಂಕಷ್ಟ ಬಂದೆರಗುತ್ತದೆ ಅನ್ನೋದು ಕನ್ಫರ್ಮ್. ಆದ್ರೆ ಪದೇ ಪದೇ ಕೆಣಕೋದನ್ನ ಸತೀಶ್ ಜಾರಕಿಹೊಳಿ ಮಾತ್ರ ಬಿಡ್ತಿಲ್ಲ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಸಿದ್ಧಗೊಳ್ಳುವವರೆಗೂ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸತೀಶ್ ಹೇಳ್ತಿದ್ದಾರೆ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ರಾಜಣ್ಣ ಹೇಳ್ತಿದ್ದಾರೆ. ಆದ್ರೆ ಇಬ್ಬರ ಬಾಯಿಗೂ ದೆಹಲಿ ನಾಯಕರ ಮೂಲಕ ಬಾಯಿ ಮುಚ್ಚಿಸೋ ಕೆಲಸವನ್ನ ಡಿ.ಕೆ.ಶಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಸಿದ್ಧಗೊಳ್ಳುವವರೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿದ್ದಾರೆ. ಅಂದರೆ ಭಾಳ ಲಾಜಿಕಾಗಿ ಮಾತಾಡಿದ್ದಾರೆ. ಅವ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತೇಳಿ. ಇವರು ತಮ್ಮ ರಾಜಕೀಯವನ್ನು, ನಮ್ಮ ರಾಜಕೀಯ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವೂ ಕೂಡ ಮೆಚೂರ್ಡ್ ಪೊಲಿಟಿಷಿಯನ್ ಇವರೆಲ್ಲ. ನಾವು ಏನು ಮಾತಾಡ್ಬಿಡ್ತೀವಿ, ಏನು ರೋಡ್ ಸೈಡಲ್ಲಿ ಮಾತಾಡ್ದಂಗಲ್ಲ. ಡಿ.ಕೆ. ಆಗಲಿ ಅಥವಾ ರಾಜಣ್ಣ ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ಮೆಚೂರ್ಡ್ ಪಾಲಿಟಿಷಿಯನ್ಸ್. ಒಮ್ಮೊಮ್ಮೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಿದೆಯಲ್ಲ, ಅವರು ಒಮ್ಮೊಮ್ಮೆ ಮೇಲೆ ಕೆಳಗೆ ಮಾಡಿಬಿಡ್ತದೆ. ಈಗ ಕೆ.ಎನ್. ರಾಜಣ್ಣ ಸಾಮರ್ಥ್ಯ ಇಲ್ಲದವರ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು. ಆದರೂ ಏನು ಸರ್ ಆಗಿದೆ, 2 ಪೆಗ್ ಒಂದು ಸಲ ಓಕೆ. ಆದರೆ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ಇಲ್ಲ ಹಿಂಗಾಗಲ್ಲ ಹೇಳಿದಾಗ, ಏನು ರೀ ಕಾಮನ್ ಸೆನ್ಸ್ ಇದೆ ಅಂತ ಹೇಳುವಾಗ ಕ್ವಶನ್ ರೈಸ್ ಆಗುತ್ತೆ. ಹಾಗಿದ್ರೆ ನಿಮ್ಮ ಕಾಮನ್ ಸೆನ್ಸ್ ಯಾರು ರೈಸ್ ಮಾಡಬೇಕು ಅಂತೇಳಿ. ಬನ್ನಿ ಈಗ CM ವಿಚಾರಕ್ಕೆ ಬರ್ತೀನಿ. ಮೊದಲಿಗೆ ಡಿ.ಕೆ. ಶಿವಕುಮಾರ್ಗೆ ಸಂಬಂಧಪಟ್ಟ ಸುದ್ದಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಸುದ್ದಿ. ಕೆ.ಎನ್. ರಾಜಣ್ಣ ಅಬ್ಬರಿಸಿದರು. ಏನ್ರಿ ಎರಡೆರಡು ಯಾಕೆ ಮಾಡಬೇಕು, ಅವ್ರು ಹೇಳಿಲ್ವಾ ಲೋಕಸಭಾ ಚುನಾವಣೆ ನಂತರ ಬದಲು ಮಾಡ್ತೀವಿ ಅಂತೇಳಿ. ನನಗೆ ಕೊಡಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಬಿಡ್ತೀನಿ ನಾನು ಮಂತ್ರಿಗಿರಿ, ಒಬ್ಬೊಬ್ರಿಗೆ ಎರಡೆರಡು ಯಾಕೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಇಲ್ಲ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೊಂದು ಕಡೆ ಇಡೀ ಪಾಳ್ಯ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಬೇಕು ಅಂತೇಳಿ. ಸತೀಶ್ ಅವರು ಹೋದರು, ರಾಜಣ್ಣ ಹೋದರು, ಇನ್ನೇನು ಬದಲಾಗ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲಿ ದೊಡ್ಡಣ್ಣ ಒಬ್ಬರು ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ. ಏನಪ್ಪ ನಿಮ್ಮದು ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಮ್ಗೆ ಕೊಡ್ಬಿಡಬೇಕು, ನಾವು ಕೆಲಸ ಮಾಡಿಲ್ವಾ ಮತ್ತೊಂದು ಓಕೆ ಸರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಮ್ಗೆ ಕೊಡುವ. ಹೌದಾ ಸರ್, ಖುಷಿ ಆಗ್ಬಿಟ್ರಿ ಇವರೆಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನ ಡಿ.ಕೆ. ಕೊಡಬೇಕಂತೆ, ಏನು ಮಾಡ್ತೀರಿ? ಅರೇ ಬಾಪ್ರೆ, ಹಿಂಗಾಕತ್ತೆ. ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೆಂಗೆ ಈ ಬಿ ಜೆ ಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್
ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅವಕಾಶ ಇದೆ. ಯಾವಾಗ ಅವರಿಗೆ ಶೋಕಾಸ್ ನೋಟಿಸ್ ಬಂದು ಸೈಲೆಂಟ್ ಆಗಿಬಿಟ್ರು, ಹಾಗೇನೆ ಯಾರು ವಿರೋಧಿ ಪಾಳ ಅಂತಿತ್ತು, KPC ಅಧ್ಯಕ್ಷ ಸ್ಥಾನ DK ಶಿವಕುಮಾರನ್ನು ಕಟ್ಟಿ ಹಾಕಬೇಕು ಅಂತಿದ್ರು, ಈಗ ಸ್ವತಃ ಕೈ ಕಟ್ಕೊಂಡು ವಾಪಸ್ ಬಂದಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕನಕಪುರ ಬಂಡೆಯ ಒಂದೇ ಗುಟ್ಟುರು, ಕನಸು ಕಾಣೋದನ್ನೇ ಬಿಟ್ಟಿತ್ತು ಟಗರು. ಅಬ್ಬರ ಒಂದೇ ಪಕ್ಷದಲ್ಲಿದ್ದರೂ ವಿರೋಧಿಗಳ ಅಬ್ಬರ. KN ರಾಜಣ್ಣ ಅಂತೂ KPCC ಅಧ್ಯಕ್ಷ ಗಾದಿ ಸಿಗುತ್ತೆ ಅಂತ ಅಬ್ಬರಿಸಿತ್ತು. ಇವತ್ತು ಕೂಡ ಮಂತ್ರಿಗಿರಿ ಬಿಡ್ತೀನಿ, DKC ಕುರ್ಚಿ ಕೊಡಿಸಿ ಅಂತ ಅಬ್ಬರಿಸಿ ಬಿಟ್ಟಿದ್ರು. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಬಂಡೆ ಅಬ್ಬರ ಆದ್ರೂ ಸುಮ್ನಾಗ್ತಿಲ್ಲ ಸಾಹುಕಾರ. DK ಶಿವಕುಮಾರ್ ಸಿಡಿದೆದ್ದಿದ್ದಾರೆ ಅಂದ್ರೆ ಶತ್ರು ಪಾಳ್ಯಕ್ಕೆ ಯಾವುದೋ ಸಂಕಷ್ಟ ಬಂದೆರಗುತ್ತದೆ ಅನ್ನೋದು ಕನ್ಫರ್ಮ್. ಆದ್ರೆ ಪದೇ ಪದೇ ಕೆಣಕೋದನ್ನ ಸತೀಶ್ ಜಾರಕಿಹೊಳಿ ಮಾತ್ರ ಬಿಡ್ತಿಲ್ಲ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲ ಅವ್ರು ಹೇಳಬೇಕು. ಅದಕ್ಕೆ ಯಾಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಸಿದ್ಧಗೊಳ್ಳುವವರೆಗೂ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸತೀಶ್ ಹೇಳ್ತಿದ್ದಾರೆ. ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ರಾಜಣ್ಣ ಹೇಳ್ತಿದ್ದಾರೆ. ಆದ್ರೆ ಇಬ್ಬರ ಬಾಯಿಗೂ ದೆಹಲಿ ನಾಯಕರ ಮೂಲಕ ಬಾಯಿ ಮುಚ್ಚಿಸೋ ಕೆಲಸವನ್ನ DKC ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಸಿದ್ಧಗೊಳ್ಳುವವರೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿದ್ದಾರೆ. ಅಂದರೆ ಭಾಳ ಲಾಜಿಕ್ಕಾಗಿ ಮಾತಾಡಿದ್ದಾರೆ. ಅವ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತೇಳಿ. ಇವರು ತಮ್ಮ ರಾಜಕೀಯವನ್ನು, ನಮ್ಮ ರಾಜಕೀಯ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವೂ ಕೂಡ ಮೆಚೂರ್ಡ್ ಪೊಲಿಟಿಷಿಯನ್ ಇವರೆಲ್ಲ. ನಾವು ಏನು ಮಾತಾಡ್ಬಿಡ್ತೀವಿ ಏನು ರೋಡ್ ಸೈಡಲ್ಲಿ ಮಾತಾಡ್ದಂಗಲ್ಲ. DK ಆಗಲಿ ಅಥವಾ ರಾಜಣ್ಣ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಮೆಚೂರ್ಡ್ ಪಾಲಿಟಿಷಿಯನ್ಸ್. ಒಮ್ಮೊಮ್ಮೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಿದೆಯಲ್ಲ, ಅವರು ನಮ್ಮೊಮ್ಮೆ ಮೇಲೆ ಕೆಳಗೆ ಮಾಡಿಬಿಡ್ತದೆ. ಈಗ KN ರಾಜಣ್ಣ ಸಾಮರ್ಥ್ಯ ಇಲ್ಲದವರ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು. ಆದರೂ ಏನು ಸರ್ ಆಗಿದೆ, 2 ಪೆಗ್ ಒಂದು ಸಲ ಓಕೆ. ಆದರೆ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ಇಲ್ಲ ಹಿಂಗಾಗಲ್ಲ ಹೇಳಿದಾಗ, ಏನು ರೀ ಕಾಮನ್ ಸೆನ್ಸ್ ಇದೆ ಅಂತ ಹೇಳುವಾಗ ಕ್ವಶನ್ ರೈಸ್ ಆಗುತ್ತೆ. ಹಾಗಿದ್ರೆ ನಿಮ್ಮ ಕಾಮನ್ ಸೆನ್ಸ್ ಯಾರು ರೈಸ್ ಮಾಡಬೇಕು ಅಂತೇಳಿ. ಬನ್ನಿ ಈಗ CM ವಿಚಾರಕ್ಕೆ ಬರ್ತೀನಿ. ಮೊದಲಿಗೆ DK ಶಿವಕುಮಾರ್ಗೆ ಸಂಬಂಧಪಟ್ಟ ಸುದ್ದಿ, KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಸುದ್ದಿ. KN ರಾಜಣ್ಣ ಅಬ್ಬರಿಸಿದ್ರು. ಏನು ರೀ 2 ಅಡಿ ಯಾಕೆ ಮಾಡಬೇಕು, ಅವ್ರು ಹೇಳಿಲ್ವಾ ಲೋಕಸಭಾ ಚುನಾವಣೆ ನಂತರ ಬದಲು ಮಾಡ್ತೀವಿ ಅಂತೇಳಿ. ನಾನು ಕೊಡಲಿ KPCC ಅಧ್ಯಕ್ಷ ಸ್ಥಾನ, ಬಿಡ್ತೀನಿ ನಾನು, ಮಂತ್ರಿಗಿರಿ, ಒಬ್ಬೊಬ್ಬರಿಗೆ 2 ಅಡಿ ಯಾಕೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಇಲ್ಲ ನಾವು KPCC ಅಧ್ಯಕ್ಷ ಸ್ಥಾನ, ಮತ್ತೊಂದು ಕಡೆ ಇಡೀ ಪಾಳ್ಯ, ಮತ್ತೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಇದು KPCC ಅಧ್ಯಕ್ಷ ಸ್ಥಾನ ಆಗಬೇಕು ಅಂತೇಳಿ. ಸತೀಶ್ ಅವರು ಹೋದರು, ರಾಜಣ್ಣ ಹೋದರು, ಇನ್ನೇನು ಬದಲಾಗ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲಿ ದೊಡ್ಡಣ್ಣ ಒಬ್ಬರು ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ. ಏನಪ್ಪ ನಿಮ್ಮದು ಸರ್ KPCC ಅಧ್ಯಕ್ಷ ಸ್ಥಾನ ನಮ್ಗೆ ಕೊಡ್ಬಿಡಬೇಕು, ನಾವು ಕೆಲಸ ಮಾಡಿಲ್ವಾ, ಮತ್ತೊಂದು ಓಕೆ ಸರಿ KPCC ಅಧ್ಯಕ್ಷ ಸ್ಥಾನ ನಿಮ್ಗೆ ಕೊಡುವ. ಹೌದಾ ಸರ್, ಖುಷಿ ಆಗ್ಬಿಟ್ರಿ ಇವರೆಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನ DK ಕೊಡಬೇಕಂತೆ, ಏನು ಮಾಡ್ತೀರಿ? ಅರೇ ಬಾಪ್ರೆ, ಹಿಂಗೆ ಕತೆ. ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೆಂಗೆ ಈ BJPಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅವಕಾಶ ಇದೆ. ಯಾವಾಗ ಅವರಿಗೆ ಶೋಕಾಸ್ ನೋಟಿಸ್ ಬಂದು ಸೈಲೆಂಟ್ ಆಗಿಬಿಟ್ರು, ಹಾಗೇನೆ ಯಾರು ವಿರೋಧಿ ಪಾಳ ಅಂತಿತ್ತು, KPCC ಅಧ್ಯಕ್ಷ ಸ್ಥಾನ DK ಶಿವಕುಮಾರನ್ನು ಕಟ್ಟಿ ಹಾಕಬೇಕು ಅಂತಿದ್ರು, ಈಗ ಸ್ವತಃ ಕೈ ಕಟ್ಕೊಂಡು ವಾಪಸ್ ಬಂದಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್.